ವೀಕ್ಷಕರೇ, ಇದು ಕಲ್ಲಿನಿಂದ ಮಾಡದಂತ ಗಣೇಶನ ವಿಗ್ರಹ. ಈ ವಿಗ್ರಹದ ಸುತ್ತಲಿನ ಪರಿಸರವನ್ನ ಒಂದ್ಸಾರಿ ಗಮನಿಸಿ ನೋಡಿ. ಈ ಒಂದು ವಿಗ್ರಹ ಭೂಮಿ ಮೇಲೆ ಇಲ್ಲ. ಇದು ಭೂಮಿಯಿಂದ 40 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಮಂಗಳ ಗ್ರಹದಲ್ಲಿದೆ. ಹೌದು, ಬಾಹ್ಯಾಕಾಶದಲ್ಲಿರುವಂತಹ ನಮ್ಮ ನೆರೆಯ ಕೆಂಪು ಗ್ರಹ ಮಂಗಳದಲ್ಲಿ ಈ ಒಂದು ಗಣೇಶನ ವಿಗ್ರಹ ಇದೆ. ಆದರೆ ಇದು ಹೇಗೆ ಸಾಧ್ಯ? ವೀಕ್ಷಕರೇ, ಈ ಒಂದು ಪ್ರತಿಮೆಯನ್ನ ನಾಸಾದ ಮಾರ್ಸ್ ರೋವರ್ ಕಳಿಸಿದಂತ ವಿಡಿಯೋ ತುಣುಕಿನಲ್ಲಿ ನೋಡಲಾಗಿದೆ. ಇದ್ರ ಮೇಲೆ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ ವಿವರವಾದಂತಹ ಸಂಶೋಧನಾ ಪ್ರಬಂಧವನ್ನ ಪ್ರಕಟಿಸಿತ್ತು. ಈ ಒಂದು ಪ್ರತಿಮೆ ಮಂಗಳದಲ್ಲಿ ಶತಕೋಟಿ ವರ್ಷಗಳ ಹಿಂದಿನಿಂದನೇ ಅಸ್ತಿತ್ವದಲ್ಲಿದೆ ಅಂತ ಅದು ಹೇಳುತ್ತೆ. ಅಂದ್ರೆ ಈ ಒಂದು ಪ್ರತಿಮೆ ಮಂಗಳ ಗ್ರಹದ ಪುರಾತನ ಸುಧಾರಿತ ನಾಗರಿಕತೆಯ ಅವಶೇಷವಾಗಿದೆಯಾ? ಇನ್ನು ಆಘಾತಕಾರಿ ಸಂಗತಿ ಏನು ಅಂದ್ರೆ, ಈ ಒಂದು ಸುದ್ದಿ ಅಂತರ್ಜಾಲದಲ್ಲಿ ವೈರಲ್ ಆಗಿದ್ರೂ ಕೂಡ ಈ ಸಂಗತಿಯ ಬಗ್ಗೆ ನಾಸಾ ಯಾಕೆ ಮೌನವನ್ನು ವಹಿಸಿದೆ? ಇದು ಇನ್ನಷ್ಟು ಸಸ್ಪೆನ್ಸ್ ಅನ್ನ ಹೆಚ್ಚಿಸ್ತಾ ಇದೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಪ್ರಕರಣದ ಸತ್ಯಾಸತ್ಯತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ಇದನ್ನ ಕೊನೆವರೆಗೂ ತಪ್ಪದೆ ನೋಡಿ. ಮಧ್ಯದಲ್ಲಿ ನೋಡೋದನ್ನ ಬಿಟ್ಟು ಕಮೆಂಟ್ ಅನ್ನ ಮಾಡಬೇಡಿ. ಇದು ವಿನೆಸಾ ಫೋಲಿ ಫೆಲ್ಸ್ ಫ್ರಾನ್ಸ್ ನಲ್ಲಿ ಕಂಡುಬರುವಂತ ಈ 41,000 ವರ್ಷಗಳ ಹಳೆಯ ಪ್ರತಿಮೆಯನ್ನ ಮಾನವರು ಮಾಡದಂತ ಅತ್ಯಂತ ಹಳೆಯ ಆಕೃತಿ ಅಂತ ಪರಿಗಣಿಸಲಾಗಿದೆ. ಆದ್ರೆ ನಾವು ಇವತ್ತು ಮಾತನಾಡೋದಕ್ಕೆ ಹೊರಟಿರುವಂತ ಈ ಪ್ರತಿಮೆ ಶತಕೋಟಿ ವರ್ಷಗಳಷ್ಟು ಹಳೆಯದು. ಅಂದ್ರೆ ಈ ಒಂದು ಪ್ರತಿಮೆಯನ್ನ ಭೂಮಿಯ ಮೇಲಿನ ಮಾನವ ವಿಕಾಸಕ್ಕಿಂತ ಹಿಂದೆನೆ ನಿರ್ಮಿಸಲಾಗಿದೆಯಾ? ಅಂದ್ರೆ ಭೂಮಿಯ ಮೇಲೆ ಮಾನವರಿಂದ ನಿರ್ಮಿಸಲ್ಪಟ್ಟಂತ ಶತಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ಇರುವಂತ ಏಲಿಯನ್ಸ್ ಗಳಿಂದ ಇದು ಮಾಡಲ್ಪಟ್ಟಿದೆಯಾ? ಆದ್ರೆ ಇದು ನಿಜನಾ? ವೀಕ್ಷಕರೇ, ಈ ಒಂದು ಕತೆ ಶುರುವಾಗಿದ್ದು 2023ರಲ್ಲಿ ಕ್ಯೂರಿಯಾಸಿಟಿ ಎಂಬ ಮಾರ್ಸ್ ರೋವರ್ ನಿಂದ ಸೆರೆ ಹಿಡಿಯಲಾದಂತಹ ವಿಡಿಯೋವನ್ನ ಬಿಡುಗಡೆ ಮಾಡಿದಾಗ, ಈ ಒಂದು ವಿಡಿಯೋವನ್ನ ಎಚ್ಚರಿಕೆಯಿಂದ ವೀಕ್ಷಣೆ ಮಾಡಿದಾಗ ಕೆಲವು ವಿಚಿತ್ರ ಮಾದರಿಗಳು ಕಾಣಿಸಿದ್ವು. ಮೊದಲು ಕೆಲವು ಸ್ಥಳಗಳಲ್ಲಿ ನೀರು ಇರೋದನ್ನ ಸಾಬೀತು ಮಾಡುವಂತ ಶತಕೋಟಿ ವರ್ಷಗಳಷ್ಟು ಹಳೆಯದಾದಂತಹ ಗುರುತುಗಳು ಮತ್ತು ಕೆಲವು ಸ್ಥಳಗಳಲ್ಲಿ ಬೃಹತ್ ಪರ್ವತಗಳು ಮತ್ತು ಕೆಂಪು ಮರುಭೂಮಿ ಕಂಡುಬಂದ್ವು. ಆದ್ರೆ ಅವುಗಳಲ್ಲಿ ಸಂಶೋಧಕರು ನಿರ್ದಿಷ್ಟ ಕಲ್ಲಿನ ಆಕಾರದ ಮೇಲೆ ತಮ್ಮ ಗಮನವನ್ನ ಹರಿಸಿದ್ರು. ಯಾಕೆಂದ್ರೆ ಆ ಒಂದು ಆಕಾರ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿತ್ತು. ಯಾರೋ ಕೈಯಲ್ಲಿ ಕೆತ್ತಿರುವಂತೆ ಕಾಣಿಸ್ತಿದ್ದಂತ ಆ ಒಂದು ಆಕೃತಿಯನ್ನ ಕೂಲಂಕಷವಾಗಿ ನೋಡಿದ ನಂತರ ಹಲವರು ಇದನ್ನ ಮೂರ್ತಿ ಅಂತ ಗುರುತಿಸಿದರು. ಇದು ಮಂಗಳ ಗ್ರಹದ ತಗ್ಗು ದಿಣ್ಣೆಗಳ ಕಠಿಣ ಕಲ್ಲು ಪ್ರದೇಶದಲ್ಲಿ ಕಾಣಿಸಿತ್ತು. ಚಿತ್ರದಲ್ಲಿ ಕಾಣುವಂತ ಆಕಾರದಲ್ಲಿ ದೊಡ್ಡದಾದಂತ ಸೊಂಡಿಲು ಆಕಾರದ ರಚನೆ ಇತ್ತು. ದುಂಡನೆಯ ದೇಹ ಹೊಂದಿದಂತ ಅದು ಕುಳಿತುಕೊಂಡಂತ ಭಂಗಿಯಲ್ಲಿ ಇರೋದನ್ನ ನೋಡಬಹುದು. ನಂತರ ಈ ಒಂದು ಸುದ್ದಿ ಪ್ರಪಂಚಾದ್ಯಂತ ಹರಡಿತ್ತು. ಎಲ್ಲರೂ ಕೂಡ ಅದನ್ನ ಮಂಗಳ ಗ್ರಹದಲ್ಲಿ ಸಿಕ್ಕಂತ ಗಣೇಶನ ಮೂರ್ತಿ ಅಂತ ವೈರಲ್ ಮಾಡಿದ್ರು. ಇದಕ್ಕೂ ಮುಂಚೆಯೇ ಮಂಗಳದಲ್ಲಿ ಕಲ್ಲಿನ ಅನೇಕ ವಿಚಿತ್ರ ರಚನೆಗಳು ಕಂಡುಬಂದಿದ್ವು. ಆದ್ರೆ ಇದು ಅದೆಲ್ಲಕ್ಕಿಂತ ಭಿನ್ನವಾಗಿತ್ತು. ಮತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಯಾರೋ ಸುಧಾರಿತ ನಾಗರಿಕತೆ ಜನರು ಕೆತ್ತಿದ ಪ್ರತಿಮೆಯಂತೆಯೇ ಕಾಣ್ತಿತ್ತು. 2015ರಲ್ಲಿ ಇಂಡಿಯಾ ಟುಡೇ ಪ್ರಕಟ ಮಾಡಿದಂತ ಈ ಒಂದು ಆರ್ಟಿಕಲ್ ನ ನೋಡಿ. ಆ ಒಂದು ಆಕೃತಿ ಎತ್ತರದ ಬೆಟ್ಟದ ಅಂಚಿನಲ್ಲಿತ್ತು. ಅದನ್ನ ಸೂಕ್ಷ್ಮವಾಗಿ ನೋಡಿದಾಗ ಅದು ಧ್ಯಾನದಲ್ಲಿರುವಂತಹ ಭಗವಾನ್ ಬುದ್ಧನ ಸಾಂಪ್ರದಾಯಿಕ ಭಂಗಿಯಂತೆ ಕಾಣ್ತಿತ್ತು. ಪರ್ವತದ ತುದಿಯಲ್ಲಿದ್ದಂತ ಆ ಮೂರ್ತಿಯನ್ನ ಮಂಗಳದ ವಾತಾವರಣ ಇನ್ನಷ್ಟು ವಿಶೇಷವಾಗಿಸಿತ್ತು. ಮಂಗಳದ ವಿವಿಧ ಸ್ಥಳಗಳಲ್ಲಿ ಇರುವಂತಹ ಇಂಥ ಕೆಲವು ಆಕೃತಿಗಳು ನಾಗರಿಕತೆ ಬೆಳೆದ ನಂತರ ಸುಧಾರಿತ ಜನರು ಕೆತ್ತಿದಂತೆ ಯಾಕೆ ನಿಖರವಾಗಿ ಕಾಣ್ತಿದೆ ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಇನ್ನು ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡೇ ಇತ್ತೀಚೆಗೆ ಅಂದ್ರೆ 2024ರಲ್ಲಿ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ ಇಂದ ಬಹಳ ವಿವರವಾದಂತಹ ಸಂಶೋಧನಾ ಪ್ರಬಂಧವನ್ನ ಪ್ರಕಟಿಸಲಾಗಿದೆ. ಅದನ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡಬಹುದು. ಆದ್ರೆ ಅದು ಸಂಕೀರ್ಣವಾಗಿದ್ದು ನಾನು ಅದನ್ನ ನಿಮ್ಗೆ ಸಂಕ್ಷಿಪ್ತಗೊಳಿಸಿ ಹೇಳ್ತೀನಿ. ಮಂಗಳ ಗ್ರಹದಲ್ಲಿ ಪದೇ ಪದೇ ಕಂಡುಬರುವಂತ ಈ ನಿಗೂಢ ಆಕೃತಿಗಳು ಕಾಕತಾಳೀಯ ಅಲ್ಲ. ಆದ್ರೆ ಮಾನವರಿಂದ ಬಾಹ್ಯಾಕಾಶದಲ್ಲಿ ನಡೆಸುತ್ತಿರುವಂತ ಜೀವ ಸಂಕುಲದ ಸಂಶೋಧನೆಗೆ ಒಂದು ದೊಡ್ಡ ಪುರಾವೆಯಾಗಿದೆ. ಜೀವ ಸಂಕುಲ ಕೋಟ್ಯಾಂತರ ವರ್ಷದ ಹಿಂದೆನೆ ನಮ್ಮ ಪಕ್ಕದ ಗ್ರಹದಲ್ಲಿ ಇತ್ತು ಅಂತ ಈ ಪತ್ರಿಕೆ ಹೇಳುತ್ತೆ. ಈ ಒಂದು ಸಂಶೋಧನಾ ಪ್ರಬಂಧ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಉದ್ಭವಿಸುವಂತ ಅದೇ ಒಂದು ಪ್ರಶ್ನೆಯನ್ನ ಹೊಂದಿದೆ. ಈ ಪ್ರತಿಮೆಗಳನ್ನ ಯಾರು ಇಷ್ಟು ಪರ್ಫೆಕ್ಟ್ ಆಗಿ ಕೆತ್ತಿದ್ದಾರೆ? ಈ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಈ ಸಂಶೋಧನಾ ಪ್ರಬಂಧ ಪ್ರಸಿದ್ಧ ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಎಮಿಲಿ ಡೆರ್ಕಹಿಮ್ ನೀಡಿದಂತ ಸಾಮಾಜಿಕ ಸಂಗತಿಗಳನ್ನ ಆಧರಿಸಿದೆ. ನಾಗರಿಕತೆ ಒಂದು ಕುಟುಂಬದಂತೆ ಪರಸ್ಪರ ಬೆಸೆದುಕೊಳ್ಳೋದಕ್ಕೆ ಧಾರ್ಮಿಕ ವಸ್ತುಗಳು ಮತ್ತು ಆಚರಣೆಗಳ ಸಹಾಯವನ್ನ ತೆಗೆದುಕೊಳ್ಳುತ್ತೆ. ಮತ್ತೆ ಈ ಒಂದು ಮಂಗಳ ಗ್ರಹದಲ್ಲಿ ಕಾಣಿಸ್ತಿರುವಂತಹ ಎಲ್ಲಾ ಆಕೃತಿಗಳು ಅದರ ಸಮಾಜಶಾಸ್ತ್ರಜ್ಞ ಎಮಿಲಿ ಡೆರ್ಕಹಿಮ್ ಹೇಳ್ತಾರೆ. ಜೊತೆಗೆ ಅವರು ಇವೆಲ್ಲವುಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗಬೇಕು. ಯಾಕೆಂದ್ರೆ ಇವುಗಳ ಮೂಲಕ ಭಾರತ ತನ್ನ ಧಾರ್ಮಿಕ ಪರಂಪರೆಯನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳ್ಕೊಳ್ಬಹುದು ಅಂತ ಕೂಡ ಅವರು ಪ್ರತಿಪಾದಿಸಿದ್ದಾರೆ. ಇದು ಗೊತ್ತಾಗ್ತಿದ್ದ ಹಾಗೇನೆ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಯೂಟ್ಯೂಬ್ ನಲ್ಲಿ ಈ ಗಣೇಶ ಇರುವಂತ ಮಾರ್ಸ್ ರೋವರ್ ನ ವಿಡಿಯೋಗಳಿಗೆ ಲಕ್ಷಗಟ್ಟಲೆ ವೀಕ್ಷಣೆ ಬಂದಿದ್ವು. ಗೂಗಲ್ ನಲ್ಲಿ ಗಣೇಶ ಆನ್ ಮಾರ್ಸ್, ಬುದ್ಧ ಆನ್ ಮಾರ್ಸ್, ಮಾರ್ಸ್ ಶಿವಲಿಂಗನಂತಹ ವಿಷಯಗಳನ್ನ ನಿರಂತರವಾಗಿ ಸರ್ಚ್ ಮಾಡಿದ್ರು. ಆದ್ರೆ ಮಂಗಳ ಗ್ರಹದಲ್ಲಿ ಕಂಡುಬರುವಂತಹ ಆ ಆಕೃತಿಗಳು ನಿಜವಾಗಿಯೂ ಪ್ರಾಚೀನ ನಾಗರಿಕತೆಯ ಧಾರ್ಮಿಕ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಸಂಕೇತಗಳ ಭಾಗವಾಗಿದ್ವ? ವೀಕ್ಷಕರೇ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮಂಗಳ ಗ್ರಹದಲ್ಲಿ ಜೀವನದ ಸಾಧ್ಯತೆಗಳ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕು.
ಈ ಮಂಗಳ ಗ್ರಹದ ಪ್ರಾಚೀನ ಇತಿಹಾಸವನ್ನ ನೋಡೋದಾದ್ರೆ 4 ಬಿಲಿಯನ್ ವರ್ಷಗಳ ಹಿಂದಿನ ನಮ್ಮ ಸೂರ್ಯ ಇದು ಬೃಹತ್ ನೆಬ್ಯುಲಾ ಕ್ಲೌಡ್ಸ್ಗಳಿಂದ ಆವೃತವಾಗಿದೆ. ಈ ಮಂಗಳದ ರಚನೆಯ ಸಮಯದಲ್ಲಿ ಭಾರಿ ಕ್ಷುದ್ರ ಗ್ರಹಗಳ ದಾಳಿಯಾಗಿತ್ತು. ನಂತರ ಅದು ತಣ್ಣಗಾದ ಮೇಲೆ ಅನೇಕ ಖನಿಜಗಳು ಮತ್ತು ಪ್ರಮುಖವಾಗಿ ಅದಕ್ಕೆ ನೀರು ಸಿಕ್ಕಿದ್ವು. ಇದರಿಂದಾಗಿ ದೊಡ್ಡ ಸಮುದ್ರಗಳು, ನದಿಗಳು ಮತ್ತು ಹಿಮ ಬಂಡೆಗಳು ಮಂಗಳ ಗ್ರಹದಲ್ಲಿ ಭೂಮಿ ಮೇಲೆ ಇರುವಂತೆಯೇ ರೂಪುಗೊಂಡವು. ಮಂಗಳ ಮತ್ತು ಭೂಮಿಯ ಕತೆ ಒಂದೇ ಆಗಿತ್ತು ಎಂಬುದಕ್ಕೆ ಇಲ್ಲಿ ನಾವು ಅನೇಕ ಪುರಾವೆಗಳನ್ನ ನೋಡಬಹುದು. ಭವಿಷ್ಯದಲ್ಲಿ ಮಂಗಳದಲ್ಲಿ ಏನಾಯ್ತು ಎಂಬುದರ ಕುರಿತು ನೋಡೋದಾದರೆ ಈ ಬಗ್ಗೆ ವೈಜ್ಞಾನಿಕ ಪುರಾವೆಗಳು ಹೆಚ್ಚು ಇಲ್ಲ. ಆದ್ರೂ ಕೂಡ ಥಿಯರಿಯ ಆಧಾರದ ಮೇಲೆ ಹೇಳೋದಾದ್ರೆ 3 ಶತಕೋಟಿ ವರ್ಷಗಳ ಹಿಂದಿನ ಸಮಯ ಅದು. ಆ ಒಂದು ಸಮಯದಲ್ಲಿ ಮಂಗಳದ ವಾತಾವರಣ ಭೂಮಿಯ ಹಾಗೇನೆ ಹದವಾಗಿ ಬಿಸಿಯಾಗಿತ್ತು. ಅಂದ್ರೆ ಇಲ್ಲಿನ ಪರಿಸರ ಜೀವ ಸಂಕುಲಕ್ಕೆ ಯೋಗ್ಯ ಆಗಿತ್ತು. ಅಲ್ಲಿಯೂ ಕೂಡ ಭೂಮಿಯಂತೆ ಸಮುದ್ರದಲ್ಲಿ ಕೆಲವು ಜೀವಿಗಳು ವಿಕಾಸಗೊಂಡಿರುವಂತಹ ಸಾಧ್ಯತೆ ಇತ್ತು. ನಂತರದ ವಿಕಾಸದಿಂದಾಗಿ ಕೆಲವು ಬುದ್ಧಿವಂತ ಜೀವಿಗಳಾಗಿ ಅವು ರೂಪಾಂತರಗೊಂಡಿರಬಹುದು. ನಂತರ ಈ ರೀತಿಯ ಆ ಜೀವಿಗಳು ಅಥವಾ ಜಾಣ ಮಾನವಾಕೃತಿಗಳು ಈ ತರದ ಪ್ರತಿಮೆಗಳನ್ನ ಅಭಿವೃದ್ಧಿ ಪಡಿಸಿರಬಹುದು. ಆದ್ರೆ ಮಂಗಳ ಗ್ರಹದ ಈ ಸುವರ್ಣ ಯುಗ ಹೆಚ್ಚು ಕಾಲ ಉಳಿಲಿಲ್ಲ. ಏಕೆಂದ್ರೆ ಸುಮಾರು 3.5 ಶತಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ಏನೋ ವಿಚಿತ್ರ ಸಂಭವಿಸಿದೆ. ಇದಕ್ಕೆ ವೈಜ್ಞಾನಿಕ ವಿವರಣೆ ಇಲ್ಲ. ಈ ಒಂದು ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮಂಗಳನ ಕಾಂತೀಯ ಕ್ಷೇತ್ರ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ದುರ್ಬಲಗೊಳ್ಳೋದಕ್ಕೆ ಶುರುವಾಯಿತು. ಸಮುದ್ರಗಳು ಕ್ರಮೇಣ ಬತ್ತು ಹೋದವು. ಮತ್ತೆ ಮಂಗಳವು ಬಾಹ್ಯಾಕಾಶದಿಂದ ಬರುವಂತಹ ವಿಕಿರಣಕ್ಕೆ ತನ್ನನ್ನು ತಾನೇ ಒಡ್ಡಿಕೊಂಡಿತ್ತು. ಆಗ ಅದು ತಣ್ಣನೆಯ ಕೆಂಪು ಮರುಭೂಮಿಯಾಗಿ ಮಾರ್ಪಡ್ತು. ಅಲ್ಲಿ ಜೀವನದ ಸಾಧ್ಯತೆ ಸಂಪೂರ್ಣವಾಗಿ ನಗಣ್ಯವಾಗಿ ಹೋಯಿತು. ಮಂಗಳದ ವಾತಾವರಣದಲ್ಲಿ ಈ ಒಂದು ಬದಲಾವಣೆಗಳು ಸಂಭವಿಸಿದಾಗ ಅಲ್ಲಿ ವಾಸಿಸುವಂತ ನಾಗರಿಕತೆಗಳು ಕೂಡ ಈ ಬದಲಾವಣೆಗಳನ್ನ ಗ್ರಹಿಸಿ ಬಾಹ್ಯಾಕಾಶದಲ್ಲಿ ಹೊಸ ವಸತಿ ಜಾಗಕ್ಕಾಗಿ ಹುಡುಕಾಡಿರಬಹುದು. ಆಗ ಅದಕ್ಕೆ ಯೋಗ್ಯವಾದಂತಹ ಸ್ಥಳವೇ ನಮ್ಮ ಭೂಮಿ ಆಗಿರಬಹುದು. ಭೂಮಿ ಮತ್ತು ಮಂಗಳದ ನಡುವೆ ಅಂತರ ಸುಮಾರು 40 ಕೋಟಿ ಕಿಲೋಮೀಟರ್ ಆಗಿದೆ. ಕೇಳೋದಕ್ಕೆ ಈ ಒಂದು ಅಂತರ ತುಂಬಾ ಹೆಚ್ಚಿರಬಹುದು. ಆದ್ರೆ ಮಂಗಳ ಗ್ರಹದಲ್ಲಿ ಜನಿಸಿದಂತ ನಾಗರಿಕತೆ ಮನುಷ್ಯರಂತೆ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯವಾಗಿದ್ರೆ ಮಂಗಳದ ನಾಶದ ಸಮಯದಲ್ಲಿ ಅವರು ಈ ದೂರವನ್ನ ದಾಟಿ ಭೂಮಿಯ ಮೇಲೆ ತಮ್ಮ ವಸಾಹತುವನ್ನ ಸ್ಥಾಪನೆ ಮಾಡೋದು ಕಷ್ಟದ ಕೆಲಸ ಅಲ್ಲ. ನಾವು ಪ್ರಾಚೀನ ಕಾಲದ ಏಲಿಯನ್ಸ್ ಗಳ ಬಗ್ಗೆ ಮಾತಾಡ್ತೀವಲ್ಲ, ಅವರೆಲ್ಲ ಹೀಗೆ ಮಂಗಳ ಗ್ರಹದಿಂದ ಬಂದವರ? ಅವರೇ ಹೀಗೆ ಪ್ರತಿಮೆಗಳ ಕೆತ್ತನೆಗೆ ಪ್ರೇರಣೆಯಾಗಿರಬಹುದಾ? ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಹೀಗೆ ಮಂಗಳನಿಂದ ಬಂದವರಿಂದ ಪ್ರೇರಿತವಾಗಿದ್ದ? ವೀಕ್ಷಕರೇ, ಇಲ್ಲಿ ನಾವು ಸ್ವಲ್ಪ ಹೆಚ್ಚು ಥಿಯರಿ ಮತ್ತು ಅಂತೆಕಂತೆಗಳ ಬಗ್ಗೆ ಮಾತನಾಡಿದಾಯ್ತು. ಈಗ ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಯ ವಿವರಣೆಯನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲಿಗೆ ನಾವು ಭಾರತೀಯ PhD ಹೋಲ್ಡರ್ ರುಜುಕಾರ್ತಿ ಸುಧಾಕರ್ ರಾವ್ ಅವರು ಬರೆದಂತ ಈ ಸಂಶೋಧನಾ ಪ್ರಬಂಧಕ್ಕೆ ಬರೋಣ. ಇದು ನಿಸ್ಸಂದೇಹವಾಗಿ ಬಹಳ ವಿವರವಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಅವರ ವಿವರಗಳು ವೈಜ್ಞಾನಿಕ ಆಧಾರಗಳಿಂದ ದೂರ ಇವೆ. ಏಕೆಂದ್ರೆ ಇಲ್ಲಿ ನಿಮ್ಗೆ ಹಳೆಯ ಸಮಾಜ ಮತ್ತು ಮಾನವೀಯತೆಯ ಬಾಹ್ಯಾಕಾಶ ಪರಿಶೋಧನಾ ಕಾರ್ಯಾಚರಣೆಗಳು ಹೆಚ್ಚು ನೋಡೋದಿಕ್ಕೆ ಸಿಗ್ತವೆ. ಹಾಗೇನೆ ಈ ಒಂದು ಸಂಶೋಧನಾ ಪ್ರಬಂಧದಲ್ಲಿ ಮಂಗಳ ಗ್ರಹದಲ್ಲಿ ಗಣೇಶನ ವಿಗ್ರಹ ಪತ್ತೆಯಾದ ಬಗ್ಗೆ ಕೇವಲ ಒಂದು ವಿಡಿಯೋವನ್ನ ಮಾತ್ರ ಆಧಾರವಾಗಿಟ್ಕೊಂಡು ಮಾತನಾಡಲಾಗಿದೆ. ಮಾರ್ಸ್ನ ವಿಡಿಯೋ ಅಂತ ಹೇಳಲಾಗ್ತಿರುವಂತ ಆ ಒಂದು ವಿಡಿಯೋವನ್ನ ಆಧರಿಸಿ ಆ ವಿಗ್ರಹಗಳು ಸರಿಯಾಗಿವೆ ಅಂತ ಈ ಒಂದು ಪ್ರಬಂಧ ಪದೇ ಪದೇ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಆದ್ರೆ ಒಬ್ಬ ವಿಜ್ಞಾನದ ಅರಿವು ಉಳ್ಳವರಾಗಿ ಹೇಳೋದಾದ್ರೆ ಗಣೇಶ ಮತ್ತು ಬುದ್ಧನ ವಿಗ್ರಹಗಳು ಮಂಗಳ ಗ್ರಹದಲ್ಲಿ ನಿಜವಾಗಿಯೂ ಇವೆ ಅಂತ ಹೇಳೋದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಅಥವಾ ಅದನ್ನ ಸಾಬೀತುಪಡಿಸೋದಕ್ಕೆ ಯಾವುದೇ ವಿಧಾನ ನಮ್ಮ ಬಳಿ ಇಲ್ಲ. ಹಾಗಾದ್ರೆ ರೋವರ್ ಮಂಗಳ ಗ್ರಹದಲ್ಲಿ ಸೆರೆ ಹಿಡಿದಿರುವಂತಹ ವಿಡಿಯೋಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣುವಂತ ಪ್ರತಿಮೆಯಂತ ಆಕೃತಿ ಏನದು ಅಂತ ನೋಡೋದಾದ್ರೆ ವೀಕ್ಷಕರೇ, ಇದೊಂದು ವೈಜ್ಞಾನಿಕ ವಿವರಣೆಯಾಗಿದೆ. ಇದನ್ನು ನಾವು ಸರಳವಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಈ ಆವಿಷ್ಕಾರದ ಹಿಂದೆ ಒಂದು ಮಾನಸಿಕ ಸ್ಥಿತಿಯನ್ನ ಉಲ್ಲೇಖ ಮಾಡೋದು ಮುಖ್ಯ ಆಗಿದೆ. ಇದನ್ನ ಪ್ಯಾರಿಡೋಲಿಯಾ ಅಂತ ಕರೆಯಲಾಗುತ್ತೆ. ಈ ಒಂದು ವಿದ್ಯಮಾನದಲ್ಲಿ ನಮ್ಮ ಮನಸ್ಸನ್ನ ಯಾವುದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಆ ಮಾದರಿಯು ಪರಿಚಯದ ಆಕೃತಿ, ಮಾನವ ಮತ್ತು ಮುಖ, ಪ್ರಸಿದ್ಧ ವ್ಯಕ್ತಿ ಅಥವಾ ಧಾರ್ಮಿಕ ಪ್ರಮುಖರನ್ನ ಹೋಲುವ ಹಾಗೆ ಕಾಣಿಸೋದಿಕ್ಕೆ ಶುರುವಾಗುತ್ತೆ. ಈಗ ನಾವು ಮಂಗಳ ಗ್ರಹದ ಮೇಲ್ಮೈ ಬಗ್ಗೆ ಮಾತಾಡೋದಾದ್ರೆ ಕಲ್ಲುಗಳು ಮತ್ತು ಬಂಜರು ಭೂಮಿಯಂತ ಸ್ಥಳಗಳಲ್ಲಿ ಕಂಡುಬರುವಂತ ಆ ಆಕಾರಗಳು ನೈಸರ್ಗಿಕವಾಗಿ ರೂಪುಗೊಂಡಂತ ರಚನೆಗಳಾಗಿವೆ. ನೀರಿನ ಹೊಡೆತ, ಬಲವಾದ ಗಾಳಿಯಿಂದ ಸವೆತ ಉಂಟಾಗಿ ಅವು ರೂಪುಗೊಂಡಿವೆ. ಆದ್ರೆ ನಾವು ಅವುಗಳನ್ನ ಸೂಕ್ಷ್ಮವಾಗಿ ನೋಡಿದಾಗ ನಮ್ಮ ಮನಸ್ಸು ಅವುಗಳನ್ನ ಮಾನವ ಆಕಾರಗಳಾಗಿ ಅಥವಾ ಪರಿಚಯದ ಆಕಾರಗಳಾಗಿ ನೋಡ್ತವೆ. ಇದೇ ಕಾರಣಕ್ಕೆ ನಾವು ಕೆಲವೊಮ್ಮೆ ಮೋಡಗಳಲ್ಲಿ ಪ್ರಾಣಿಗಳು ಅಥವಾ ಪ್ರಸಿದ್ಧ ಮುಖಗಳನ್ನ ನೋಡ್ತೀವಿ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರೆ ಮಂಗಳ ಗ್ರಹದ ಮೇಲೆ ಬುದ್ಧ, ಗಣೇಶನ ಪ್ರತಿಮೆಗಳು ದೊರೆತಿರೋದು ಸಂಪೂರ್ಣ ಸುಳ್ಳು. ಇವುಗಳು ಸಾಮಾನ್ಯ ನೈಸರ್ಗಿಕ ರಚನೆಗಳಾಗಿವೆ. ಈಗ ನಾವು ನಾಸಾದ ರೋವರ್ಗಳ ಬಗ್ಗೆ ಮಾತನಾಡೋದಾದ್ರೆ ಇವು ಅನೇಕ ವರ್ಷಗಳಿಂದ ಮಂಗಳದ ಮೇಲ್ಮೈಯಲ್ಲಿ ಬರೀ ವಿಡಿಯೋಗ್ರಫಿಯನ್ನ ಮಾಡ್ತಿಲ್ಲ. ಮಂಗಳದ ಮೇಲಿನ ಬಂಡೆಗಳು ಮತ್ತು ಮಣ್ಣಿನ ರಾಸಾಯನಿಕ ಸಂಯೋಜನೆಯನ್ನ ವಿಶ್ಲೇಷಿಸಿ ವೈಜ್ಞಾನಿಕ ಡೇಟಾವನ್ನ ಸಂಗ್ರಹಿಸುತ್ತವೆ. ಇಲ್ಲಿವರೆಗಿನ ಎಲ್ಲಾ ಸಂಶೋಧನೆಗಳು ಮಂಗಳ ಗ್ರಹ ಬಂಜರು ಮತ್ತು ಕಲ್ಲಿನ ಗ್ರಹವಾಗಿದ್ದು ಅದರಲ್ಲಿ ಜೀವನದ ನೇರ ಪುರಾವೆಗಳು ಕಂಡುಬಂದಿಲ್ಲ ಅಂತ ಪ್ರತಿಪಾದಿಸಿವೆ. ಇನ್ನು ಗಣೇಶನ ಪ್ರತಿಮೆ ಅಂತ ವೈರಲ್ ಆಗ್ತಿರುವಂತ ವಿಡಿಯೋ ಎಡಿಟೆಡ್ ಹಾಗೂ ತಪ್ಪಾಗಿ ಪ್ರಸ್ತುತ ಮಾಡಿರುವಂತ ವಿಡಿಯೋ ಆಗಿದೆ. ನಾಸಾ ಈ ಒಂದು ವಿಡಿಯೋವನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ
ಜನರನ್ನ ಸೆಳೆಯೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಿರೋದನ್ನ ನೀವು ಕೂಡ ನೋಡಬಹುದು. ಇದು ಕೂಡ ಅಂತದೇ ಒಂದು ಪ್ರಯತ್ನ ಅಷ್ಟೇ. ಇನ್ನು ಮಂಗಳ ಗ್ರಹದಲ್ಲಿ ಯಾವುದಾದ್ರೂ ಜೀವಿ ಇದೆ ಅನ್ನೋದಾದ್ರೆ ಅದು ಸೂಕ್ಷ್ಮ ಜೀವಿಯ ರೂಪದಲ್ಲಿ ಎಲ್ಲೋ ಸ್ವಲ್ಪ ಇರಬಹುದು. ನಾಸಾದ ಮಿಷನ್ಗಳು ಕೂಡ ನಮ್ಮ ಸೌರವ್ಯೂಹದಲ್ಲಿ ಮೈಕ್ರೋ ಆರ್ಗಾನಿಸಂನ ಜೀವನದ ಕುರುಹುಗಳ ಸಂಶೋಧನೆಯಲ್ಲಿ ತೊಡಕೊಂಡಿದೆ. ಒಂದು ವೇಳೆ ಯಾವುದೇ ಮುಂದುವರೆದಂತ ನಾಗರಿಕತೆ ಅಲ್ಲಿ ಇದ್ದುದೇ ಆದ್ರೆ ಇಷ್ಟೊತ್ತಿಗೆ ಅದರ ಸುಳಿವು ಸಿಕ್ಕಿರೋದು. ಬುದ್ಧ ಮತ್ತು ಗಣೇಶನ ಈ ಒಂದು ಕತೆ ರೋಮಾಂಚನಕಾರಿ ಮತ್ತು ನಿಗೂಢ ಅಂತ ತೋರ್ತಿದೆಯಾದರೂ ಇವುಗಳನ್ನ ಖಚಿತಪಡಿಸೋದಕ್ಕೆ ನಮ್ಮ ಬಳಿ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಆದ್ರಿಂದ ವೀಕ್ಷಕರೇ, ಕೆಲವು ಕಲ್ಲುಗಳಲ್ಲಿ, ಮೋಡಗಳಲ್ಲಿ, ಕಾಡಿನಲ್ಲಿ, ದೊಡ್ಡ ಮರಗಳಲ್ಲಿ ಅಂತ ಮಾದರಿಯನ್ನು ನೀವು ಕಂಡಿರಬಹುದಾದ್ರೂ ಅದು ಕೇವಲ ನಿಮ್ಮ ಮಾನಸಿಕ ಸ್ಥಿತಿಯಿಂದಾಗಿ ಉಂಟಾದಂತ ಕಲ್ಪನೆ ಅಷ್ಟೇ. ಒಂದೊಂದು ಆಕೃತಿ ಒಂದೊಂದು ಕೋನದಿಂದ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ವಿವಿಧ ಅರ್ಥವನ್ನ ಕೊಡ್ತೀವಿ. ನಾವು ನೋಡ್ತಿರುವಂತ ಆ ಒಂದು ಕೋನ ನಮ್ಮ ಮೆದುಳಲ್ಲಿ ಆ ಮಾದರಿಯನ್ನ ಪ್ರಚೋದನೆ ಮಾಡುತ್ತೆ. ಇದರಿಂದಾಗಿ ನಮ್ಮ ಮೆದುಳು ಅದನ್ನ ಸುಲಭವಾಗಿ ಗ್ರಹಿಸಿ ನಮಗೆ ಪರಿಚಿತವಾದಂತ ಸಂಗತಿಯನ್ನ ಸಂಯೋಜನೆ ಮಾಡುತ್ತೆ. ಅಂದಹಾಗೆ ಇಂಥ ಮಂಗಳದಲ್ಲಿ ಗಣೇಶ, ಬುದ್ಧನ ಪ್ರತಿಮೆ ಇರೋದು, ಮೋಡದಲ್ಲಿ ತಿರುಪತಿ ಬಾಲಾಜಿ ಕಾಣೋದು, ಮರಗಳಲ್ಲಿ ವಿವಿಧ ಪ್ರಾಣಿಗಳ ಆಕಾರ ಕಾಣೋದು, ಇವೆಲ್ಲವನ್ನು ಕೂಡ ನೀವು ನಂಬ್ತೀರಾ ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.